ಅಯೋಧ್ಯೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಿಮಗೆ, ರಾಮರಾಜ್ಯ ಹೇಗಿದೆ ಅಂತೇಳಿ. ಅದಕ್ಕೂ ಮೊದಲು ಕನ್ನಡ ಪರ ಹೋರಾಟಗಾರನ ಅರೆಸ್ಟ್ ಮಾಡಿದ್ರಲ್ಲ, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ಫೆಬ್ರವರಿಯಲ್ಲಿ ಬಹುದೊಡ್ಡದಾಗಿ ಹೋರಾಟವನ್ನ ಮಾಡೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಜೊತೆಗೆ ಕನ್ನಡ ಭಾಷೆ ಎಲ್ಲ ಕಡೆಯೂ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಹೋರಾಟಗಾರರು ಬಿಡುಗಡೆ ಆಗದಿದ್ರೆ ಕರ್ನಾಟಕ ಬಂದ್ಗೆ ಈಗ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಸೊ ಫೆಬ್ರವರಿ 2ನೇ ವಾರದಲ್ಲಿ ಕರ್ನಾಟಕ ಬಂದ್ಗೆ ಮುಖ್ಯಮಂತ್ರಿಗೆ ಮನವಿಯನ್ನ ಕನ್ನಡ ಸಂಘಟನೆಗಳು ಈಗ ಮಾಡಿವೆ. ಕರ್ನಾಟಕ ಬಂದ್ ಜೊತೆಗೆ ಅನ್ಯ ಭಾಷಾ ಚಿತ್ರ ಪ್ರದರ್ಶನಕ್ಕೂ ಕೂಡ ಅಡ್ಡಿಪಡಿಸುವಂತಹ ಎಚ್ಚರಿಕೆಯನ್ನ ಕನ್ನಡ ಸಂಘಟನೆಗಳು ನೀಡಿವೆ. ಕನ್ನಡ ಹೋರಾಟಗಾರರನ್ನ ಬಿಡುಗಡೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವ್ರಿಗೆ ನ್ಯಾಯಾಂಗ ಬಂಧನ 14 ದಿನ ಮುಗಿದೋಗುತ್ತೆ, ಬೇಲ್ ಸಿಗುತ್ತೆ, ಅವರಿಗೆ ಆಚೆ ಬಂದೇ ಬರ್ತಾರೆ. ಇವರು ಫೆಬ್ರವರಿ 2ನೇ ವಾರಕ್ಕೆ ಇಡ್ತಾ ಇದ್ದಾರೆ. ಇನ್ನು ಸರಿಸುಮಾರು ಒಂದು 30 ಪ್ಲಸ್ 2 ವಾರ ಅಂತಂದ್ರೆ ನಿಮಗೆ 45 ದಿನಗಳ ಸಿಗುತ್ತೆ. ಸೊ ಅವ್ರಿಗಿರೋದೇ 14 ದಿನಗಳ ಬಂಧನ ಇದೆ. ಆಚೆ ಬರ್ತಾರೆ ಅವರು, ಏನು ಸಮಸ್ಯೆ ಇಲ್ಲ, ಅದರಲ್ಲಿ ಬೇಲ್ ಸಿಗುತ್ತೆ. ಸೊ ಹಾಗಾಗಿ ಈಗ ಒತ್ತಾಯ ಇರೋದು ಅನ್ಯ ಭಾಷೆಯ ವಿಚಾರದಲ್ಲಿ. ಸೊ ಚಿತ್ರಗಳ ಪ್ರದರ್ಶನಕ್ಕೂ ಕೂಡ ಅಡ್ಡಿಪಡಿಸ್ತಾರಂತೆ. ನನ್ನ ಸಹೋದ್ಯೋಗಿ ಮಾದೇಶ್ ಆನೇಕಲ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಫೆಬ್ರವರಿ 2ನೇ ವಾರದವರೆಗೂ ಕೂಡ ಗಡುವನ್ನ ಕೊಡ್ತಾ ಇದ್ದಾರೆ. ಈಗ ಫೆಬ್ರವರಿ 28ರ ಒಳಗಡೆಗೆ ಎಲ್ಲ ನಾಮಫಲಕಗಳನ್ನು ಕೂಡ ಕನ್ನಡ ಭಾಷೆ 60% ಅಲ್ಲಿರಬೇಕು, 40% ಬೇರೆ ಭಾಷೆಯನ್ನು ಬಳಕೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೂ ಏನಾದರೂ ಅಭ್ಯಂತರ ಇಟ್ಕೊಂಡು ಫೆಬ್ರವರಿ 2ನೇ ವಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು? ಓಕೆ, 60-40 ಈಸ್ ಓಕೆ, ಬಟ್ ನಮ್ಮ ಕಂಡೀಷನ್ ಬೇರೆ ಭಾಷೆ ಬೇಡವೇ ಬೇಡ ಅನ್ನೋದನ್ನ ಏನು? ಅರುಣ್, ಖಂಡಿತವಾಗ್ಲೂ ಕೂಡ ಅಂದರೆ ನೀವು ಯಾಕೆ ಫೆಬ್ರವರಿವರೆಗೂ ಅಂದರೆ ಫೆಬ್ರವರಿ ಎಂಡ್ವರೆಗೂ ಕೂಡ ನೀವು ಟೈಮ್ ಕೊಡ್ತೀರಿ? ಕೇವಲ ಜನವರಿ 30ರ ಒಳಗಾಗಿ ಈ ಕಡ್ಡಾಯ ಕನ್ನಡ ನಾಮಫಲಕಗಳೇನಿದ್ದಾವೆ ಅದನ್ನು ತರುವಂಥ ಕೆಲಸ ಆಗಬೇಕು. ಅದೊಂದು ರೀತಿ ಸುಗ್ರೀವಾಜ್ಞೆಯನ್ನು ತರುವಂಥ ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡಬೇಕು. ಇಲ್ಲ ಅಂತಂದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ, ಬಂದ್ ಮಾಡಬೇಕಾಗತ್ತೆ ಅನ್ನೋ ಥರದ ಎಚ್ಚರಿಕೆಯನ್ನು ಈಗ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಅವರು ನೀಡ್ತಾ ಇರುವಂಥದ್ದು. ಹಾಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕೇವಲ ನಾಮಫಲಕಗಳು ಮಾತ್ರವಲ್ಲ, ಈಗೇನು ಕನ್ನಡ ಹೋರಾಟಗಾರರನ್ನು ಬಂಧಿಸಿದ್ದೀರಿ, ಕೇಸ್ಗಳನ್ನು ಹಾಕಿದ್ದೀರಿ, ಆ ಕೇಸ್ಗಳನ್ನು ಕೂಡ ವಾಪಸ್ ಪಡೆದುಕೊಳ್ಬೇಕು. ಜೊತೆಗೆ ಅವರನ್ನು ಬಂಧನದಿಂದ ವಿಮುಕ್ತಿಗೊಳಿಸಬೇಕು. ಜೊತೆಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕನ್ನಡ ಓದುಗರಿಗೆ ಅಂದರೆ ಪದವೀಧರರು ಏನಿದ್ದಾರೆ ಅವರಿಗೆ ಕೆಲಸಗಳನ್ನು ಕೊಡುವಂಥ ಕೆಲಸ ಆಗಬೇಕು. ಅದು ಕೂಡ ಆಗ್ತಾ ಇಲ್ಲ. ಹಲವು ವರ್ಷಗಳಿಂದ ಈ ಥರದ ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ITBTಯಲ್ಲೂ ಕೂಡ ಅಂದರೆ ITBT ಅವರು ಹೇಳ್ತಾರೆ, ನಮಗೆ ಟೈಮ್ ಕೊಡಿ, ಯಾಕೆ ನೀವು ಕನ್ನಡ ಅಂತ ಇದು ಮಾಡ್ತೀವಿ, ನಾವು ಇರಬೇಕಾ ಬೇಡ ಅನ್ನೋ ಥರದ ಹೇಳಿಕೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಅನ್ನುವಂಥ ಮಾತನ್ನು ವಾಟಾಳ್ ನಾಗರಾಜ್ ಅವರು ನೀಡಿದರು. ITBTಯಲ್ಲಿ ಯಾರು ಕನ್ನಡಿಗರಿಗೆ ಕರೆದು ಕೆಲಸವನ್ನು ಕೊಟ್ಟಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದರು. ಒಟ್ಟಾರೆ CM ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಕೊಡ್ತೀವಿ, ನಾವೆಲ್ಲರೂ ಕೂಡ ಹೋಗಿ ಆ ಮನವಿಗೆ ಅವರು ಸ್ಪಂದಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡ್ತೀವಿ. ಅದು ಕೂಡ ನಾವು ಫೆಬ್ರವರಿ 1ನೇ ವಾರದಲ್ಲಿ ನಾವು ಅವರನ್ನು ಭೇಟಿ ಮಾಡ್ತೀವಿ. ಆ ಭೇಟಿ ಮಾಡಿದಂಥ ನಂತರ ಅವರಿಂದ ಯಾವ ರೀತಿಯಂಥ ಉತ್ತರ ಬರುತ್ತೆ, ಯಾವ ರೀತಿಯಂಥ ಕೆಲಸ ಆಗುತ್ತೆ ಅನ್ನೋಂಥದ್ದನ್ನು ನೋಡಿಕೊಂಡು ನಾವು 2ನೇ ವಾರದಲ್ಲಿ ಬಂದ್ ಮಾಡ್ತೀವಿ. ಕರ್ನಾಟಕ ಅಂದರೆ ಸಂಪೂರ್ಣ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಏನು ಅನ್ಯ ಭಾಷೆಯ ಸಿನಿಮಾಗಳೇನಿದ್ದಾವೆ, ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ವಾಟಾಳ್ ನಾಗರಾಜ್ ಅವರು ಮಾತಾಡಿದ್ದಾರೆ. ನಿನ್ನೆ ಸಭೆಯಲ್ಲೂ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಏನಾದರೂ ನಮ್ಮ ಹೇಳಿಕೆಗಳು ಅಂದರೆ ನಮ್ಮ ಬೇಡಿಕೆಗಳೇನಿದ್ದಾವೆ, ಕನ್ನಡ ಪರವಾದಂಥ ಬೇಡಿಕೆಗಳೇನಿದ್ದಾವೆ, ಆ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಸರ್ಕಾರ ಮಾಡದೇ ಇದ್ದರೆ, ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಬಂದ್ ಮಾಡ್ತೀವಿ. ಜೊತೆಗೆ ಅನ್ಯ ಭಾಷೆಯ ಸಿನಿಮಾಗಳನ್ನು ರಿಲೀಸ್ ಆಗುತ್ತೆ ಕರ್ನಾಟಕದಲ್ಲಿ, ಅವೆಲ್ಲವನ್ನು ಕೂಡ ಬಂದ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ವಾಟಾಳ್ ನಾಗರಾಜ್ ಕೊಟ್ಟಿರುವಂಥದ್ದು. ಅರುಣ್, ಒಟ್ಟಾರೆ ಕೇವಲ ನಾಮಫಲಕಗಳು ಒಂದೇ ವಿಷಯವನ್ನು ಇಟ್ಕೊಂಡಿಲ್ಲ, ಎಲ್ಲ ವಿಚಾರಗಳು ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅನ್ಯಾಯಗಳಾಗಿದ್ದಾವೆ ಅವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಪ್ರತಿಭಟನೆ ಮುಂದುವರಿಯುತ್ತೆ. ಜೊತೆಗೆ ಫೆಬ್ರವರಿ 2ನೇ ವಾರದಲ್ಲಿ ನಾವು ಬಂದ್ ಮಾಡ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನು ಅವ್ರು ಕೊಡ್ತಾ ಇರುವಂಥದ್ದು. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.